ಪೆಟ್ರೋಲ್ ಡೀಸೆಲ್ ದರ ₹5 ಇಳಿಕೆ ಆಗುತ್ತಾ? ದೇಶಕ್ಕೆ ದೊಡ್ಡ ಗಿಫ್ಟ್ ಕೊಡ್ತಾರಾ ಪ್ರಧಾನಿ ಮೋದಿಯವರು? ಈಗಾಗಲೇ ಪೆಟ್ರೋಲ್ ಡೀಸೆಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ ಏರಿಕೆಯ ವಿಚಾರದಲ್ಲಿ ಜನ ಕಂಗಾಲಾಗಿ ಹೋಗಿದ್ದಾರೆ. ಇದೀಗ ಪೆಟ್ರೋಲ್ ಡೀಸೆಲ್ ದರ ₹5 ಇಳಿಕೆ ಆಗುತ್ತಾ? ದೇಶಕ್ಕೆ ದೊಡ್ಡ ಉಡುಗೊರೆಯನ್ನ ಕೊಡ್ತಾರಾ ಪ್ರಧಾನಿ ನರೇಂದ್ರ ಮೋದಿಯವರು? ಕಚ್ಚಾ ತೈಲ ದರ ಹೆಚ್ಚಿಸಿದ್ದಕ್ಕೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗಿದೆ. ಯುದ್ಧದ ಪರಿಣಾಮ $120 ವರೆಗೆ ತಲುಪಿದ್ದ ಕಚ್ಚಾ ತೈಲ ಯುದ್ಧಕ್ಕೂ ಮುನ್ನ $70ನ ಆಸುಪಾಸಿನಲ್ಲಿತ್ತು ತೈಲ ದರ. ಹೆಚ್ಚು ಕಡಿಮೆ ₹5 ಹೆಚ್ಚಾಗಿದ್ದ ಪೆಟ್ರೋಲ್ ಡೀಸೆಲ್ ದರ. ಇರಾನ್ ಅಮೆರಿಕ ಶಾಂತಿ ಒಪ್ಪಂದದ ಬೆನ್ನಲ್ಲೇ ಗುಡ್ ನ್ಯೂಸ್ ಅನ್ನ ಕೊಡ್ತಾರ ನರೇಂದ್ರ ಮೋದಿ ಅವರು. ಸಿಕ್ಕಾಪಟ್ಟೆ ಇಳಿಕೆ ಆಯಿತು ಕಚ್ಚಾ ತೈಲ ಬೆಲೆ. ಒಂದೇ ದಿನ 3.5% ಹೆಚ್ಚು ಕುಸಿತವನ್ನ ಕಂಡಿದೆ. $83.48ಗೆ ತಲುಪಿದೆ ಒಂದು ಬ್ಯಾರೆಲ್ ಕಚ್ಚಾ ತೈಲದ ಬೆಲೆ. ಪೆಟ್ರೋಲ್ ಡೀಸೆಲ್ ದರ ಇಳಿಕೆ ಆಗುತ್ತಾ? ₹5 ಇಳಿಕೆ ಆಗುತ್ತಾ? ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶಕ್ಕೆ ಉಡುಗೊರೆಯನ್ನ ಕೊಡ್ತಾರೆ. ಯಾಕಂದ್ರೆ ಯಾವ ಕಾರಣಕ್ಕೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿತ್ತು? ಯುದ್ಧದ ಎಫೆಕ್ಟ್ನಿಂದಾಗಿ ಕಚ್ಚಾ ತೈಲದಲ್ಲಿ ಡಾಲರ್ ಹೆಚ್ಚಾಗಿತ್ತು. ಅಂದರೆ $70 ಇದ್ದಂಥದ್ದು $120ಗೆ ಏರಿಕೆ ಆಗಿತ್ತು. ಹೀಗಾಗಿ ಮತ್ತೊಂದು ವಿಚಾರ, ಅಲ್ಲಿ ಟ್ರಾನ್ಸ್ಪೋರ್ಟ್ ವಿಚಾರದಲ್ಲೂ ಕೂಡ ತೊಂದರೆ ಆಗಿತ್ತು. ಸೊ ಹೀಗಾಗಿ ಪೆಟ್ರೋಲ್ ಡೀಸೆಲ್ ದರವನ್ನು ಏರಿಕೆ ಮಾಡಿದ್ರು, ಹೆಚ್ಚಾಗಿ ಲಭ್ಯವಾಗ್ತಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ. ಬಟ್ ಇದೀಗ ಯುದ್ಧ ನಿಂತಿದೆ. ಈಗ ದೇಶಕ್ಕೆ ಗುಡ್ ನ್ಯೂಸ್ ಅನ್ನ ಕೊಡ್ತಾರ ನರೇಂದ್ರ ಮೋದಿ ಅವರು ಅಂತ ನೋಡಿದ್ರೆ, ಸದ್ಯದ ಸ್ಥಿತಿಯಲ್ಲಿ ಈಗ ಯುದ್ಧ ನಿಂತಿದೆ. ಓಕೆ, ಆಗಿರುವಂಥ ಲಾಸ್ ಆಗಿರ್ಬೋದು, ಅಥವಾ ಈಗ ಏನು ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ಇರಾನ್ ಮೇಲೆ ದಾಳಿ ನಡೆಸಿರುವಂಥದ್ದಾಗಿರ್ಬೋದು, ಇರಾನ್ನಿಂದ ಇಸ್ರೇಲ್ ಮತ್ತು ಅಮೆರಿಕಾದ ಮೇಲೆ ದಾಳಿ ಆಗಿರುವಂಥದ್ದಾಗಿರ್ಬೋದು, ಇಲ್ಲಿ ಲಾಸ್ ಅನ್ನುವಂಥದ್ದು ತುಂಬ ಆಗಿರುತ್ತೆ. ಆ ಲಾಸನ್ನು ಕಂಡುಕೊಳ್ಳೋದ್ರಲ್ಲಿ ಆಯಾ ದೇಶಕ್ಕೆ ಸಮಯ ತೆಗೆದುಕೊಳ್ಳುವಂಥ ಅವಕಾಶ, ಅಂದರೆ ಚಾನ್ಸಸ್ಗಳು ಹೆಚ್ಚಾಗಿರುವಂಥದ್ದು. ಸೊ ಹೀಗಾಗಿ ಇರಾನ್ನಲ್ಲಿ ನೋಡಿ, ಇರಾನ್ ಮೇಲೆ ತೈಲ ಟ್ಯಾಂಕರ್ಗಳನ್ನು ಗುರಿ ಹಾಕಿಸಿ ಹೊಡೆದಿರುವಂಥದ್ದು, ತೈಲ ಘಟಕಗಳನ್ನು ಗುರಿ ಹಾಕಿಸಿ ಹೊಡೆದಿರುವಂಥದ್ದು. ಅಂದರೆ ಅಮೆರಿಕ ಯಾವ ರೀತಿಯಾಗಿ ದಾಳಿ ಮಾಡ್ತು, ಇಸ್ರೇಲ್ ಯಾವ ರೀತಿಯಾಗಿ ದಾಳಿ ಮಾಡಿದೆ, ಅದು ಲಾಸ್ ಆಗಿರೋದನ್ನ, ನಷ್ಟ ಆಗಿರೋದನ್ನ ಮತ್ತೆ ಇದನ್ನು ಮಾಡ್ಕೋಬೇಕಂದ್ರೆ ಸ್ವಲ್ಪ ಟೈಮ್ ತೆಗೆದುಕೊಳ್ಳುತ್ತೆ. ಸೊ ಹೀಗಾಗಿ ಯುದ್ಧ ನಿಂತರೂ ಕೂಡ ಕೊಂಚ ಟೈಮನ್ನು ತೆಗೆದುಕೊಳ್ಬೋದು. ಬಟ್ ಜನ ಈಗ ಯುದ್ಧ ನಿಂತಿದೆ ಅಪ್ಪ, ₹5 ಇಳಿಸಿ ಬಿಡ್ತಾರಾ ನರೇಂದ್ರ ಮೋದಿ ಅವರು ಅಂತ. ಕಚ್ಚಾ ತೈಲ ದರ ಇಳಿಕೆ ಆದರೆ ದೊಡ್ಡ ಮಟ್ಟದಲ್ಲಿ ಲಾಭ ಇದೆ. ಮತ್ತೆ ಲಾಭದ ಹಳಿಗೆ ಮರಳಲಿವೆ ತೈಲ ಕಂಪನಿಗಳು. ಲಾಭವನ್ನ ಜನರಿಗೂ ಹಸ್ತಾಂತರಿಸುತ್ತಾರಾ ಮೋದಿ? ಯುದ್ಧ ನಿಂತಿದ್ದಕ್ಕೆ ಓಪನ್ ಆಗಲಿದೆ ಹಾರ್ಮುಜ್ ಜಲಸಂಧಿ. ಹಾರ್ಮುಜ್ ಓಪನ್ ಆದ್ರೆ ಭಾರತಕ್ಕೆ ದೊಡ್ಡ ಮಟ್ಟದ ಲಾಭ ಇದೆ. ಪೆಟ್ರೋಲ್ ಡೀಸೆಲ್ ಬೆಲೆಗಳ ಮೇಲಿನ ಒತ್ತಡ ಇಳಿಕೆ ಆಗುವಂಥದ್ದು ಹಾರ್ಮುಜ್ ಜಲಸಂಧಿ ಓಪನ್ ಆದ್ರೆ. ಆದ್ದರಿಂದ ಪೆಟ್ರೋಲ್ ಡೀಸೆಲ್ ದರ ಇಳಿಕೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಮುಖ್ಯವಾಗಿ ಹಾರ್ಮುಜ್ ಜಲಸಂಧಿಯ ಬಂದ್ ಮಾಡಿದ್ರಿಂದ ಇಷ್ಟೆಲ್ಲ ತೊಂದರೆ ಆಯಿತು. ಹಡಗುಗಳು ಅಲ್ಲಿಂದ ಬರ್ತಾ ಇರಲಿಲ್ಲ, ಹಡಗುಗಳು ಅಲ್ಲಿಗೆ ಸ್ಟಾಪ್ ಆಗ್ತಾ ಇತ್ತು, ದಾರಿ ಇರಲಿಲ್ಲ ಬರೋದಕ್ಕೆ ಪಾಸ್ ಆಗಿ. ಸೊ ಹೀಗಾಗಿ ಭಾರತ ದೇಶಕ್ಕೆ ಈ ಪೆಟ್ರೋಲ್ ಡೀಸೆಲ್ ಅನ್ನುವಂಥ ಹೊರೆ ಹೆಚ್ಚಾಗಿ ಬಿತ್ತು. ಪೆಟ್ರೋಲ್ ಡೀಸೆಲ್ ಮಾತ್ರ ಅಲ್ಲ, ನಾವು ಗಮನಿಸಿದ್ವಿ, LPG ಗ್ಯಾಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಎಲ್ಲದನ್ನೂ ಕೂಡ ತುಂಬ ಎಫೆಕ್ಟನ್ನು ತಂದೊಡ್ಡಿತ್ತು. ಸೊ ಈಗ ಅದೇ ರೀತಿಯಾಗಿ ಪೆಟ್ರೋಲ್ ಡೀಸೆಲ್ ಬೆಲೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ, CNG ಆಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಆಟೋ ಡ್ರೈವರ್ಸ್ಗಳು ಆಗಿರ್ಬೋದು, ಇವೆಲ್ಲರೂ ಕೂಡ ಕ್ಯಾಬ್ ಡ್ರೈವರ್ಸ್ಗಳಾಗಿರ್ಬೋದು, ಎಷ್ಟು ಮಟ್ಟಿಗೆ ತೊಂದರೆ ಆಗಿದೆ ಅವರಿಗೆಲ್ಲ. ಕಸ್ಟಮರ್ ಜಾಸ್ತಿ ದುಡ್ಡು ಕೇಳಿದರೆ ಕೊಡುವುದಿಲ್ಲ, ಬಟ್ CNGಯಲ್ಲಿ ಜಾಸ್ತಿ ಆಗಿದೆ, ನಾವು ಹಾಕಿಸ್ಲೇಬೇಕು ಅನಿವಾರ್ಯತೆ. ಇನ್ನು ಪೆಟ್ರೋಲಲ್ಲಿ ಜಾಸ್ತಿ ಆಗಿದೆ, ಹಾಕಿಸ್ಲೇಬೇಕು ಅನಿವಾರ್ಯತೆ. ಬಟ್ ಅದರಷ್ಟು ಲಾಭ ಸಿಗ್ತಾ ಇಲ್ಲ ಅಂತ ಎಷ್ಟೋ ಜನ ಮಾತನಾಡಿದರು. ಬಟ್ ಇಲ್ಲಿ ಹಾರ್ಮುಜ್ ಜಲಸಂಧಿಯಲ್ಲಿ ದಿನಕ್ಕೆ ಇಷ್ಟೆಷ್ಟೆಲ್ಲ ಅಲ್ಲಿಂದ ಟ್ರಾನ್ಸ್ಪೋರ್ಟ್ ಆಗುತ್ತೆ ದೇಶಕ್ಕೆ. ಅಲ್ಲಿಂದ ಬಂದು ನಮ್ಮ ದೇಶ ಸೇರಬೇಕು ಅಂತ ಅಂದರೆ ಟೈಮ್ ತೆಗೆದುಕೊಳ್ತಿತ್ತು. ಹಾಗಾಗಿ ಅಲ್ಲಿ ಕೊರತೆ ಅನ್ನೋದು ಬಂದಿರಲಿಲ್ಲ. ಟೈಮ್ ಎಷ್ಟೇ ತೆಗೆದುಕೊಂಡ್ರೂ ಕೂಡ
ಅದಕ್ಕೆ ತಕ್ಕಂತೆ ಅಲ್ಲಿ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಹೋಗ್ತಾ ಇತ್ತು ನಮ್ಮ ದೇಶ. ಬಟ್ ಯಾವಾಗ ಹಾರ್ಮುಜ್ ಜಲಸಂಧಿ ಕ್ಲೋಸ್ ಆಗುತ್ತೆ ಅಲ್ವಾ, ಇರಾನ್ ಕ್ಲೋಸ್ ಮಾಡುತ್ತೆ, ಆ ಸಂದರ್ಭದಲ್ಲಿ ಹೊಡೆತ ಬೀಳುತ್ತೆ. ಕ್ಲೋಸ್ ಆದರೂ ಕೂಡ ಇರಾನ್ ಅವಕಾಶವನ್ನು ಮಾಡಿಕೊಡುತ್ತೆ ಭಾರತಕ್ಕೆ ಹೋಗುವಂಥ ಹಡಗುಗಳಿಗೆ. ಬಟ್ ಮಧ್ಯದಲ್ಲಿ ಮತ್ತೆ ಅದನ್ನು ಬಂದ್ ಮಾಡುವಂಥದ್ದು, ಸುಂಕ ವಿಧಿಸ್ತೀವಿ ನಾವು, ಈ ರೀತಿಯಾಗಿ ನಾವು ಇನ್ನು ಮುಂದೆ ಚೇಂಜ್ ಮಾಡ್ತೀವಿ ರೂಲ್ಸ್ಗಳನ್ನು, ಒಂದೊಂದು ಹಡಗಿಗೆ ಇಷ್ಟಿಷ್ಟು ಅಂತ ಸುಂಕ ವಿಧಿಸ್ತೀವಿ ಅನ್ನುವಂಥದ್ದನ್ನೆಲ್ಲ ಕೇಳಿಬಂತು. ಹೀಗಾಗಿ ಹಲವಾರು ಸಮಸ್ಯೆಗಳಿಂದ ಅಲ್ಲಿ ಹಾರ್ಮುಜ್ ಜಲಸಂಧಿ ಕ್ಲೋಸ್ ಆಗಿದ್ದರಿಂದ ಪೆಟ್ರೋಲ್ ಡೀಸೆಲ್ ಬೆಲೆಯ ದರ ಹೆಚ್ಚಳ ಆಗಿತ್ತು. ಇದೀಗ ಮೋದಿ ಏನು ನಿರ್ಧಾರ ತೆಗೆದುಕೊಳ್ತಾರೆ ಕಾದು